ಇವತ್ತು ನನ್ನ ಫ್ರೆಂಡ್ ಒಂದು ಮ್ಯಾರೇಜ್ ಇತ್ತು. ಸೊ ರೆಡಿ ಆಗೋಣ ಅಂತೇಳಿ ಬೆಳಗ್ಗೆ ಬೇಗ ಇದ್ದೆ. ನನ್ನ ಫೇಸ್ ನ ಕ್ಯಾಮೆರಾ ಓಪನ್ ಮಾಡಿ ನೋಡ್ಕೊಂಡಾಗ ಯಾಕೋ ಡಲ್ ಫೀಲ್ ಆಗ್ತಾ ಇತ್ತು. ಆಮೇಲೆ ನನ್ಗೆ ರಿಯಲೈಸ್ ಆಗಿದ್ದು ಡಲ್ ಇರೋದು ಫೇಸ್ ಅಲ್ಲ ಹೇರ್ ಸ್ಟೈಲ್ ಅಲ್ಲಿ ಅಂತ. ನನ್ನ ತಲೆಗೆ ಒಂದು ನ್ಯೂ ಲುಕ್ ಕೊಡೋಣ ಅಂತೇಳಿ ಸಲೂನ್ ಗೆ ವಿಸಿಟ್ ಮಾಡಿದೆ. ಆಫ್ಟರ್ ಹೇರ್ ಕಟ್ ನನ್ನ ತಲೆ ಯಾವ ತರ ಇದೆ ನೋಡಿ. ಹೇಗಿದೆ ನನ್ನ ಹೇರ್ ಕಟ್ ಅಂತ ಕಮೆಂಟ್ ಮಾಡಿ. ಬರೀ ನಾವ್ ರೆಡಿ ಆದ್ರೆ ಸಾಕಾಗುತ್ತಾ? ನಮ್ಮ ಬೈಕ್ ನಮ್ಮನ್ನ ಬೈಕೊಳ್ಳಲ್ವಾ? ಸೊ ಲಾಸ್ಟ್ ಸಂಡೇ ಒಂದು ರೈಡ್ ಹೋಗಿ ಬಂದ್ಮೇಲೆ ನನ್ನ ಬೈಕ್ಗೆ ವಾಶೇ ಮಾಡ್ಸಿಲ್ಲ. ಎಲ್ಲಪ್ಪ ವಾಶ್ ಮಾಡ್ಸೋದು ಅಂತ ಅನ್ಕೊಂತಾ ಇರ್ಬೇಕಾದ್ರೆ ನನ್ಗೆ ನೆನಪಾಗಿದ್ದು ಡೀಟೇಲಿಂಗ್ ವರ್ಕ್ಸ್ ಚಿಕ್ಕಬಳ್ಳಾಪುರ. ಯಾಕೆ ಯಾವಾಗ್ಲೂ ನಾನು ಡೀಟೇಲಿಂಗ್ ವರ್ಕ್ಸ್ ಚಿಕ್ಕಬಳ್ಳಾಪುರದಲ್ಲೇ ವಾಶ್ ಮಾಡಿಸ್ತೀನಿ ನನ್ನ ಬೈಕ್ ನ ಅಂತಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಇವ್ರು ಕೊಡೋಂತ ಸರ್ವಿಸ್ ಬೇರೆ ಯಾರು ಕೊಡ್ತಾ ಇಲ್ಲ. ನೀವೇ ನೋಡ್ತಾ ಇದೀರಾ ಇಲ್ಲಿ ನನ್ನ ಬೈಕ್ ಗೆ ಪ್ರೀಮಿಯಂ ಆಗಿ 3 ಜನ ವಾಶ್ ಮಾಡ್ತಾ ಇದಾರೆ. ಇವ್ರ ಹತ್ರ ಬರೀ ಪ್ರೀಮಿಯಂ ಆಗಿ ವಾಶ್ ಮಾಡೋದಲ್ದೆ ಎನ್ ನಂಬರ್ ಆಫ್ ಕೋಟಿಂಗ್ಸ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಫೈನಲಿ ನಮ್ಮ ಗಾಡಿದು ವಾಷಿಂಗ್ ಮುಗ್ದಿದೆ. ಡೀಟೇಲಿಂಗ್ ವರ್ಕ್ಸ್ ಅಲ್ಲಿ ನೀವು ನೋಡಬಹುದು ಎಷ್ಟು ಪ್ರೀಮಿಯಂ ಆಗಿ ಬೈಕ್ ನ ವಾಶ್ ಮಾಡ್ಕೊಟ್ಟಿದ್ದಾರೆ ಅಂತ. ವಾಶ್ ಮಾಡೋದ್ರ ಜೊತೆಗೆ ಚೈನ್ ಗೆ ಸ್ಪ್ರೇ ಕೂಡ ಮಾಡ್ಕೊಟ್ಟಿದ್ದಾರೆ ಗುರು. ನೀವು ಕೂಡ ಏನಾದ್ರು ನಿಮ್ಮ ಬೈಕ್ಸ್ ಗೆ ವಾಶ್ ಮಾಡಿಸ್ಬೇಕು ಅಂದ್ರೆ ಡೀಟೇಲಿಂಗ್ ವರ್ಕ್ಸ್ ನ ವಿಸಿಟ್ ಮಾಡಿ.